ಪೊಲೀಸ್ನವರು ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಮಗಳನ್ನ ನೀವೇ ಮನೇಲಿ ಕೂಡಾಕಿ ಕಾಣ್ತಾ ಅಂತ ಕಂಪ್ಲೇಂಟ್ ಕೊಡ್ತೀರಾ? ಏನ್ ಸರ್ ಹೇಳ್ತಿದ್ದೀರಿ? ಮಗಳನ್ನ ನಾವೇ ಕೂಡ ಹಾಕಿದೀವ? ಹೌದು, ನಿಮ್ಮ ಹುಡುಗಿನ ನಿಮ್ಮ ಮನೇಲೆ ಕೂಡಾಕಿ ಸ್ಟೇಷನ್ಗೆ ಬಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ ಟೈಮ್ ವೇಸ್ಟ್ ಮಾಡಿದ್ದೀರಾ. ಅಲ್ಲ ಸರ್, ನಾವ್ಯಾಕೆ ಅವಳನ್ನ ಕೂಡ ಹಾಕಿ ಸ್ಟೇಷನ್ಗೆ ಬಂದು ಸುಳ್ಳು ಕಂಪ್ಲೇಂಟ್ ಕೊಡ್ಬೇಕು? ಅದಕ್ಕೆ ನೀವೇ ಉತ್ತರ ಕೊಡ್ಬೇಕು. ನನ್ನನ್ನು ಕೇಳಿ ನಾನೇನೇ ಹೇಳಿ? ಅರೆ, ಇದೇನು ಇನ್ಸ್ಪೆಕ್ಟರ್ ಇದು? ಅಲ್ಲ, ಆ ರಮೇಶ್ ಮತ್ತೆ ಅವನ ಫ್ರೆಂಡ್ಸು ನಮ್ಮ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆ ಡ್ರೈವರ್ ಕಾಂತ ಅವನಿಗೆ ಮದುವೆ ಮಾಡಿಸಿದಾರೆ ಅಂತ ನಾವು ನಿಮ್ಮಲ್ಲಿ ಬಂದು ಕಂಪ್ಲೇಂಟ್ ಕೊಟ್ರೆ ನೀವು ನಮ್ಮನೆಗೆ ಬಂದು ನಮಗೆ ದಬಾಯಿಸ್ತಿದ್ದೀರಲ್ಲ. ಏನ್ ಸರ್ ನಾಟಕ ಆಡ್ತಾ ಇದ್ದೀರಾ? ನೀವು ಕಂಪ್ಲೇಂಟ್ ಕೊಟ್ಟಿರೋ ಆಧಾರದ ಮೇಲೆ ರಮೇಶ್ ಕರ್ಕ ಬಂದು ಎಂಕ್ವೈರಿ ಮಾಡುವಾಗ ಏನಾಯ್ತು ಅಂತ ಗೊತ್ತಾ? ಏಯ್ ಶರ್ಟ್ ಬಿಚ್ಚಯ್ಯ. ಸರ್ ಬಿಚ್ಚು ಶರ್ಟ. ದಯವಿಟ್ಟು ನನ್ನ ಮಾತು ಕೇಳಿ ಸರ್, ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಿನ್ನ ಹತ್ರ ಹೇಗೆ ಸತ್ಯ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ಶರ್ಟ್ ಬಿಚ್ಚು. ಸರ್ ದಯವಿಟ್ಟು ನನ್ನನ್ನು ನಂಬಿ ಸರ್, ನನಗೇನು ಗೊತ್ತಿಲ್ಲ ಸರ್. ಯೋ ಮುಖ ನೋಡ್ತೀಯಲ್ಲ, ಶರ್ಟ್ ನೀನೇ ಬಿಚ್ಚಯ್ಯ. ನಾನು ನಿಜ ಹೇಳ್ತಾ ಇದ್ದೀನಿ ಸರ್, ನನಗೇನು ಗೊತ್ತಿಲ್ಲ ಸರ್. ಅವ್ರು ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ದಯವಿಟ್ಟು ನನ್ನ ಮಾತು ನಂಬಿ ಸರ್. ಸರ್ ಸರ್, ಯಾರ ಮನೇನಾ? ನನ್ನ ಹೆಸರು ಶ್ವೇತಾ ಅಂತ. ನಾನು ಅರ್ಜೆಂಟಾಗಿ ಇನ್ಸ್ಪೆಕ್ಟರ್ನ ನೋಡ್ಬೇಕು ಸರ್. ಶ್ವೇತಾನಾ? ಹೌದು. ನಿಮ್ಮ ಅಪ್ಪನ ಹೆಸರು? ಶಂಕರ್ ಲಿಂಗಂ ಅಂತ. ಒಂದು ನಿಮಿಷ ಇರು, ಸಾಹೇಬ್ರೆ ಕರಿತೀನಿ. ಮಗಳು ನೀವು ಎಷ್ಟು ಕೇಳಿದ್ರು ಅಷ್ಟೇ ಸರ್, ನನಗೆ ಗೊತ್ತಿಲ್ಲ ಸರ್. ಶಂಕರ್ಲಿಂಗಂ ಮಗಳು ನಿಮ್ಮ ನೋಡಕ್ ಬಂದವಳೆ. ಬರ್ತೀನಿ ನಡಿಯ. ಸರ್ ಸರ್, ನಾನು ಶ್ವೇತಾ ಅಂತ, ಶಂಕರ್ ಲಿಂಗಂ ಮಗಳು ಸರ್. ಇದೇನಮ್ಮ, ನೀನ್ ಕಾಣೆ ಆಗಿದ್ದೆ ಅಂತ ನಿಮ್ಮ ಅಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹೌದು, ಈಗ ಎಲ್ಲಿಂದ ಬರ್ತಾ ಇದೀಯಾ? ನೀನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ನಲ್ಲ ಆ ಟ್ಯಾಕ್ಸಿ ಡ್ರೈವರ್ ಅಲ್ಲಿ? ಇಲ್ಲ ಸರ್, ನನ್ನನ್ನು ಯಾರು ಕಿಡ್ನಾಪ್ ಮಾಡಲಿಲ್ಲ. ನಿಜ ಹೇಳಬೇಕು ಅಂದ್ರೆ ನಾನು ಕಾಂತ ಪರಸ್ಪರ ಪ್ರೀತಿಸ್ತಿದ್ವಿ. ನಮ್ಮ ಪ್ರೀತಿ ವಿಷಯ ಗೊತ್ತಾದ ನಮ್ಮಪ್ಪ ನಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡದೆ ನನ್ನ ರೂಮಲ್ಲಿ ಕೂಡಾಕ್ಬಿಟ್ಟಿದ್ರು ಸರ್. ನಮ್ಮಪ್ಪ ಆ ರಾಜಶೇಖರ್ ಸೇರ್ಕೊಂಡು ನನ್ನ ಕಾಂತನ ಏನ್ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ಸರ್. ಅಣ್ಣ, ಇದೇ ನೀವಿಲ್ಲಿದ್ದೀರಾ? ಹೌದಮ್ಮ, ನಾವೇ ನಿನ್ನನ್ನ ಎಲ್ಲೋ ಬಚ್ಚಿಟ್ಟಿದ್ದೀವಿ ಅಂತ ಅನುಮಾನ ಪಟ್ಟು ನಮ್ಮನ್ನ ಕರ್ಕೊಂಡ್ಬಂದು ಸೆಲ್ ಒಳಗಿಟ್ಟು ವಿಚಾರಣೆ ಮಾಡ್ತಿದ್ದಾರೆ. ಏನ್ ಸರ್ ಇದು ಅನ್ಯಾಯ? ಸರ್, ನಮ್ಮಪ್ಪನೇ ಕುತಂತ್ರ ನಡೆಸಿ ಇವ್ರನ್ನೆಲ್ಲ ಒಳಗೆ ಹಾಕ್ಸ್ಬೇಕು ಅಂತ ಈ ರೀತಿ ಮಾಡ್ತಿದ್ದಾರೆ ಸರ್. ನನ್ನ ಕಾಂತನ ಏನೋ ಮಾಡ್ತಾರೆ ಸರ್. ನನಗೆ ತುಂಬಾ ಭಯ ಆಗ್ತಿದೆ. ನಾನು ಈಗಲೇ ನಮ್ಮಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಸರ್. ನಮ್ಮಪ್ಪನ್ನು ಆ ರಾಜಶೇಖರ್ನು ವಿಚಾರಣೆ ಮಾಡಿ ನನ್ನ ಕಾಂತನ ದಯವಿಟ್ಟು ನನಗೆ ಹುಡುಕೊಟ್ಬಿಡಿ ಸರ್. ಪ್ಲೀಸ್ ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಪ್ಲೀಸ್ ಸರ್. ಸರ್ ಪ್ಲೀಸ್, ಈಗಾದ್ರೂ ನಾನು ಹೇಳಿದ್ದನ್ನು ನಂಬ್ತೀರಾ? ಇದಕ್ಕಿಂತಲೂ ಇನ್ನೇನಾದ್ರೂ ಆಧಾರ ಬೇಕಾ ಸರ್? ಸಂಬಂಧಪಟ್ಟ ಹುಡುಗಿನೇ ಬಂದು ಸಾಕ್ಷಿ ಹೇಳ್ತಾ ಇದ್ದಾಳಲ್ಲ. ಸರ್, ನಮ್ಮ ಅಪ್ಪನೂ ಆ ರಾಜಶೇಖರು ಸೇರ್ಕೊಂಡು ನನ್ನ ಕಾಂತನ ಏನೋ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಿದೆ ಸರ್. ಕಾಂತ ನನ್ನ ಉಸಿರು ಸರ್. ಅವನಿಲ್ಲ ನಾನು ಖಂಡಿತ ಬದುಕಿರೋದಿಲ್ಲ ಸರ್. ಪಾಪ, ಇವ್ರಿಗೆಲ್ಲ ಏನು ಗೊತ್ತಿಲ್ಲ ಸರ್. ಮೊದಲು ಇವ್ರನ್ನೆಲ್ಲ ರಿಲೀಸ್ ಮಾಡಿ. ಇವ್ರು ಯಾವ ತಪ್ಪನ್ನು ಮಾಡಿಲ್ಲ ಸರ್. ಆದ್ರೆ ನನ್ನ ಕಾಂತನ್ ಮಾತ್ರ ಹೇಗಾದ್ರೂ ಮಾಡಿ ಹುಡುಕೊಡಿ ಸರ್. ನಿಮಗೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ ಸರ್, ಪ್ಲೀಸ್. ಇಲ್ಲ ಇನ್ಸ್ಪೆಕ್ಟರ್, ಐ ಆಮ್ ಸಾರಿ, ನಾನು ಇದನ್ನೆಲ್ಲ ನಂಬೋದಿಲ್ಲ. ನೋಡಿ, ನಾವು ನಿಮ್ಮಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಯಾರನ್ನ ಕರೆದು ವಿಚಾರಣೆ ಮಾಡಬೇಕಿತ್ತು ಅವ್ರನ್ನ ಕರೆದು ವಿಚಾರಣೆ ಮಾಡೋದು ಬಿಟ್ಟು ನಮ್ಮೇಲೆ ಅನುಮಾನ ಪಟ್ಟು ಆರೋಪ ಹೊರಿಸ್ತಿದ್ದೀರಲ್ಲ. ನಾವು ಅನುಮಾನ ಇಟ್ಕೊಂಡ್ ಬಂದಿಲ್ಲ, ಸರಿಯಾದ ಸಾಕ್ಷಿ ಆಧಾರನ ಇಟ್ಕೊಂಡ್ ಬಂದಿದ್ದೀನಿ. ಸಾಕ್ಷಿ ಆಧಾರನ? ಏನದು? ನಾರಾಯಣಪ್ಪ ಸರ್, ಹಾ, ಶ್ವೇತಾ, ಎಲ್ಲಮ್ಮ ಹೋಗಿದ್ದೆ ನೀನು? ನೀನ್ ಕಾಣದೆ ನಾನು ನಿಮ್ಮಪ್ಪ ಎಷ್ಟು ಒದ್ದಾಡಿದ್ವಿ ಗೊತ್ತಾ? ನನ್ ಕೈ ಬಿಡು, ನೀನು ಮಾತಾಡ್ಬೇಡ. ಇವ್ರ ಮಾತ್ ಕೇಳ್ಕೊಂಡು ನನ್ನ ರೂಮಲ್ಲಿ ಕೂಡಾಕಿ ಈಗ ತುಂಬಾ ಪ್ರೀತಿ ಇರೋ ತರ ನಾಟಕ ಮಾಡ್ತಿದ್ಯಾ? ನೀವ್ 3 ಜನ ಸೇರ್ಕೊಂಡು ನನ್ನ ಕಾಂತನ ಬೇರೆ ಬೇರೆ ಮಾಡೋದಕ್ಕೆ ಏನೇನ್ ಸಂಚ್ ನಡೆಸಿದ್ರೋ ಅದನ್ನೆಲ್ಲ ನಾನು ಇನ್ಸ್ಪೆಕ್ಟರ್ಗೆ ಹೇಳಿದೀನಿ. ನೀ ಹಣ, ಆಸ್ತಿ, ಅಂತಸ್ತು ನನಗೆ ಯಾವ್ದು ಬೇಡ. ನನ್ ಕಾಂತ ಎಲ್ಲಿದ್ದಾನೆ ಹೇಳಿ, ನಾನು ಅವನ ಜೊತೆ ಎಲ್ಲೋ ಹೇಗೋ ಬದುಕೋತೀನಿ. ಏನೋ ಹೇಳಿದ್ರಲ್ಲ ಸರ್, ಸಂಬಂಧಪಟ್ಟ ಹುಡುಗಿನ ನಿಮ್ ಮುಂದೆ ನಿಂತ್ಕೊಂಡು ಹೇಳಿಕೆ ಕೊಡ್ತಾ ಇದ್ದಾಳೆ. ಇದಕ್ಕೇನು ಉತ್ತರ ಕೊಡ್ತೀರಿ?
ನೀವು ನಿಮ್ಮ ಮಗಳ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ನೋಡಿ, ಕಾಂತನ ಕಿಡ್ನಾಪ್ ಮಾಡಿ ಎಲ್ಲಿ ಬಚ್ಚಿಟ್ಟಿದ್ದೀರಾ ನಿಜ ಹೇಳಿ. ಏನ್ ಇನ್ಸ್ಪೆಕ್ಟರ್ ಇದು? ಚಿಕ್ಕ ಹುಡುಗಿ ಏನೋ ಹೇಳ್ತಾ ಇದ್ದಾಳೆ ಅಂತ ನೀವು ನಮ್ಮನ್ನೇ ಎನ್ಕ್ವೈರಿ ಮಾಡ್ತಿದ್ದೀರಲ್ಲ. ಅಲ್ಲ, ನಾವ್ಯಾಕೆ ಆ ಕಾಂತನ ಕಿಡ್ನಾಪ್ ಮಾಡಿ ಬಚ್ಚಿಡ್ಬೇಕು? ನೋಡಿ ಇನ್ಸ್ಪೆಕ್ಟ್ರೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡಿರೋರು ನಾವು ಇಂಥ ಚಿಲ್ಲರೆ ಕೆಲಸಗಳನ್ನೆಲ್ಲ ನಾವು ಮಾಡೋದಿಲ್ಲ. ನಾಟಕ ಮಾಡಬೇಡಿ ಸರ್. ಇವ್ರು ಹೇಳೋದು ಯಾವ್ದನ್ನು ನಂಬೇಡಿ ಸರ್. ಇವ್ರ ಕೆಲ್ಸನೇ ಪಂಚಾಯತಿ ಮಾಡ್ಸೋದು, ನಮ್ಮಂತ ಲವರ್ಸ್ನ ಬೇರೆ ಮಾಡ್ಸೋದು ಸರ್. ನಮ್ ಲವ್ ವಿಷಯ ಮನೇಲಿ ಗೊತ್ತಾದ ತಕ್ಷಣ ನನ್ ಕಾಂತನಿಗೆ ಫೋನ್ ಮಾಡಿ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾ ಇದ್ದೆ. ಮಾತಾಡ್ತಿರುವಾಗ ಇದಕ್ಕಿದ್ದಂಗೆ ಲೈನ್ ಕಟ್ ಆಯ್ತು. ಆಮೇಲೆ ಏನಾಯ್ತು ಅಂತ ನಂಗೆ ಖಂಡಿತ ಗೊತ್ತಿಲ್ಲ ಸರ್. ನನಗೆ ಇವ್ರ ಮೇಲೆ ಸಂದೇಹ ಇದೆ ಸರ್. ದಯವಿಟ್ಟು ನನ್ನ ಕಾಂತನ ಬಿಡಿಸ್ಕೊಟ್ಬಿಡಿ ಸರ್. ಕಾಂತ ಇಲ್ಲದೆ ನಾನು ಖಂಡಿತ ಬದುಕಿರಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್. ಶ್ವೇತಾ, ಅಳ್ಬೇಡಮ್ಮ ನೀನು. ಶಂಕರ್ಲಿಂಗ, ಬುದ್ಧಿ ಇದೆಯಾನೆ ನಿನಗೆ? ಇರೋಳು ಒಬ್ಳು ಮಗಳು, ಅವಳು ಅಳೋ ಹಾಗೆ ಮಾಡ್ಬಿಟ್ಟಿಯಲ್ಲ ನೀನು. ಅವಳು ಕಣ್ಣೀರ್ ನೋಡಿ ನನಗೆ ಒದ್ದಾಟ ಆಗ್ತಿದೆ. ಅಣ್ಣ, ಏನನ್ನ ಹೇಳ್ತಿದ್ರಿ ನೀವು? ನೋಡಮ್ಮ ಶ್ವೇತಾ, ನೀನ್ ಕಾಂತನ ಇಷ್ಟೊಂದು ಪ್ರೀತಿಸ್ತಿದ್ಯಾ ಅಂತ ನನಗೆ ಖಂಡಿತ ಗೊತ್ತಿರ್ಲಿಲ್ಲಮ್ಮ. ನಾವು ಅವನಿಗೇನು ಮಾಡಿಲ್ಲಮ್ಮ. ಫೋನಲ್ಲಿ ಮಾತಾಡುವಾಗ ಫೋನ್ ಕಟ್ ಆಯ್ತು ಅಂತ ಹೇಳ್ತಿದ್ದಾಳಲ್ಲ, ಇದಕ್ಕೇನಂತ ಹೇಳ್ತೀರಿ? ಏನ್ ಇನ್ಸ್ಪೆಕ್ಟರ್ ಇದು? ಅಲ್ಲ, ಫೋನ್ ಲೈನ್ ಕಟ್ ಆಗೋದಕ್ಕೆ ಕಾರಣಗಳಿರೋದಿಲ್ವಾ? ನೆಟ್ವರ್ಕ್ ಕಟ್ ಆಗಿರಬಹುದು, ಮೊಬೈಲ್ ಬ್ಯಾಟ್ರಿ ಡೌನ್ ಆಗಿರಬಹುದು. ಅದನ್ನೆಲ್ಲ ಯೋಚನೆ ಮಾಡೋದ್ ಬಿಟ್ಟು ನಾವೇ ಕಿಡ್ನಾಪ್ ಮಾಡಿದೀವಿ ಅಂತ ನಮ್ಮ ಮೇಲೆ ಸಂದೇಹ ಪಡ್ತಿದ್ದೀರಲ್ಲ. ಈ ಹುಡುಗಿ ಆ ಹುಡುಗನ್ನ ಇಷ್ಟೊಂದು ಪ್ರೀತಿಸ್ತಿದ್ದಾಳೆ ಅಂತ ನನಗೆ ಖಂಡಿತ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಗ್ತಾ ಇದೆ ಅವ್ರ ಪ್ರೀತಿ ಎಂಥದ್ದು ಅಂತ. ಏನೋ ಹುಡುಗಿ ಗೊತ್ತಿಲ್ಲದೆ ಟ್ಯಾಕ್ಸಿ ಡ್ರೈವರ್ನ ಲವ್ ಮಾಡಿಬಿಟ್ಟಿದ್ದಾಳೆ. ಒಂದೆರಡು ದಿವಸ ಕೂಡ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಶ್ರೀಮಂತರ ಮಗಳು ಅಂತ ಹುಡುಗ ಇವಳನ್ನ ಕರ್ಕೊಂಡೋಗಿ ಯಾಮರ್ಸಿ ಹಾಳು ಮಾಡಬಾರ್ದು ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಆದ್ರೆ ಇವ್ರು ಇಷ್ಟೊಂದು ಗಾಢವಾಗಿ ಪ್ರೀತಿಸ್ತಾ ಇದಾರೆ ಅನ್ನೋ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ ಇನ್ಸ್ಪೆಕ್ಟರ್. ನೋಡಮ್ಮ ಶ್ವೇತಾ, ನಿಮ್ಮಿಬ್ಬರ ಪ್ರೀತಿ ಇಷ್ಟೊಂದು ಆಳವಾಗಿದೆ ಅನ್ನೋದು ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಿಮ್ಮಿಬ್ಬರ ಮದ್ವೆನ ಯಾವತ್ತೋ ಮಾಡಿ ಮುಗಿಸ್ಬಿಟ್ಟಿರ್ತಿದ್ದೆ. ಸರ್, ಆ ಕಾಂತನ್ನ ನೀವೇ ಹುಡುಕಿ ಕರ್ಕೊಂಡು ಬನ್ನಿ, ನಾನೇ ಮುಂದೆ ನಿಂತು ಮದ್ವೆ ಮಾಡಿಸ್ಕೊಡ್ತೀನಿ. ಏನಂತೆ ಶಂಕರ್ಲಿಂಗ? ಅಣ್ಣ, ನೀವು ಹೇಳ್ದಂಗೆ ಆಗ್ಲಣ್ಣ. ನೋಡಿದ್ರೆ ಸರ್, ಅವಳಪ್ಪ ಅವನೇ ಇಷ್ಟೊಂದು ನೇರವಾಗಿ ಮಾತಾಡ್ಬೇಕಾದ್ರೆ ನಾವೇ ಕಿಡ್ನಾಪ್ ಮಾಡಿದೀವಿ ಅಂತ ನೀವ್ ಯಾಕೆ ಸರ್ ಸಂದೇಹ ಪಡ್ತೀರಿ? ಶ್ವೇತಾ, ನೀನ್ ಹೋಗಮ್ಮ. ನಿಮ್ಮಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಯೋಚನೆ ಮಾಡ್ಬೇಡ, ಹೋಗು. ಇಲ್ಲ ಸರ್, ನಾನು ಇವ್ರನ್ನ ನಂಬೋದಿಲ್ಲ. ಇವ್ರನ್ನ ನಂಬಿ ಖಂಡಿತ ಈ ಮನೇಲಿ ಇರೋದಿಲ್ಲ. ಏನಮ್ಮ ಶ್ವೇತಾ ಇದು? ಜನ್ಮ ಕೊಟ್ಟು ತಂದೆ ತಾಯಿನ ನಂಬಿ ಈ ಮನೇಲಿ ಇರೋದಿಲ್ಲ ಅಂತ ಹೇಳ್ತಿದ್ಯಲ್ಲ, ಏನ್ ಅನ್ಯಾಯ ಇದು? ಈ ಹುಡುಗಿ ಭಯ ಪಡೋದ್ರಲ್ಲೂ ನ್ಯಾಯ ಇದೆ ತಾನೆ? ಈ ಹುಡುಗಿನ ಮನೇಲಿ ಕೂಡ ಹಾಕಿ ಸ್ಟೇಷನ್ಗೆ ಬಂದು ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈಗ ಮನೆ ಗೌರವಕ್ಕೋಸ್ಕರ, ಅಂತಸ್ಕೋಸ್ಕರ ಏನು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಸರ್, ಇವಳು ನನ್ನ ಜೀವ ಸರ್. ನೂರಾರು ದೇವರಿಗೆ ಹರಕೆ ಹುಟ್ಟಿದ್ಮೇಲೆ ಹುಟ್ಟಿದ ಮಗು ಸರ್. ಸತ್ಯವಾಗ್ಲೂ ಇವಳಿಗೆ ಏನು ಮಾಡೋದಿಲ್ಲ ಸರ್. ಇಲ್ಲ, ನಾನು ಇವ್ರನ್ನ ನಂಬಲ್ಲ. ಏನ್ ಹುಡುಗಿನಮ್ಮ ನೀನು? ಅಲ್ಲ, ನನ್ನ ಮಗಳು ಲವ್ ಮಾಡಿ ಮದುವೆ ಮಾಡ್ಕೊಂಡ್ಲಲ್ಲ ಅನ್ನೋ ಕಾರಣಕ್ಕೆ ಮನೆ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದವನೇ ಅಳಿಯ ಅಂತ ಒಪ್ಕೊಂಡು ಅವನನ್ನ ಮನೇಲಿ ಇಟ್ಕೊಂಡಿಲ್ವಾ? ನೀನ್ ಯೋಚನೆ ಮಾಡ್ಬೇಡಮ್ಮ. ನಿನ್ ಮದ್ವೆನ ನಾನು ನಿಂತು ಮಾಡಿಸ್ತೀನಿ. ನನ್ನ ಮಾತನ್ನ ನಂಬು. ಇಲ್ಲ ಸರ್, ನಾನು ಇದನ್ನ ನಂಬೋದಿಲ್ಲ. ನೋಡಮ್ಮ, ಅವರೇ ಅಷ್ಟು ಖಂಡಿತವಾಗಿ ಹೇಳ್ತಾ ಇದಾರಲ್ಲ, ಯಾಕೆ ಎದುರ್ಕೋತೀಯಾ? ನಾನಿದ್ದೀನಿ, ಹೋಗಮ್ಮ. ಸರ್, ಹೋಗಮ್ಮ, ಎದುರ್ಕೋಬೇಡ. ಓಯ್, ಕರ್ಕೊಂಡು ಒಳಗೋಗಮ್ಮ. ಆಯ್ತು ರೀ, ಬಾಮ್ಮ. ನೋಡಿ ಸರ್, ಆ ಹುಡುಗಿ ಏನಾದರೂ ಮತ್ತೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಾನು ಆಕ್ಷನ್ ತಗೋಬೇಕಾಗುತ್ತೆ. ಜೋಪಾನವಾಗಿ ನೋಡ್ಕೊಳ್ಳಿ. ಏನ್ ಇನ್ಸ್ಪೆಕ್ಟರ್ ಇದು? ಚಿಕ್ಕ ಹುಡುಗಿ, ತಿಳುವಳಿಕೆ ಕಮ್ಮಿ, ಸಡನ್ ಆಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ, ನೀವು ಸೀರಿಯಸ್ ಆಗಬೇಡಿ. ನೋಡಿ ಸರ್, ನೀವು ಈ ಏರಿಯಾಕ್ಕೆ ದೊಡ್ಡ ವ್ಯಕ್ತಿ, ಅದಕ್ಕೆ ನಿಮಗೆ 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ಏನಾದರೂ ಆ ಹುಡುಗನ ಬಚ್ಚಿಟ್ಟಿದ್ರೆ ತಂದೊಪ್ಸಿ. ಯಾಕೆ ಅಂದ್ರೆ ಅವನ ಫ್ರೆಂಡ್ಸು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಷ್ಟ್ರ ಮೇಲೆ ದೊಡ್ಡ ಸಮಸ್ಯೆ ಆದ್ರೆ ನಾನೇನು ಮಾಡಕ್ಕಾಗಲ್ಲ. ಎಚ್ಚರಿಕೆಯಿಂದ ನಡ್ಕೊಳ್ಳಿ. ಬರ್ತೀನಿ. ಏನಣ್ಣ ಇದು? ಇವ್ನು ಹಿಂಗೆ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಶಂಕರ್ಲಿಂಗ, ಈ ಇನ್ಸ್ಪೆಕ್ಟರ್ನ ಅಷ್ಟು ಸುಲಭವಾಗಿ ನಂಬೋಕ್ಕಾಗಲ್ಲ. ಈ ಪೊಲೀಸರ ಸಹವಾಸ ಒಂಥರ ಚಳಿಲಿ ಬೆಂಕಿಗೆ ಮೈ ಒಡೆದ ಹಾಗೆ. ಹತ್ರಕ್ಕೆ ಹೋದ್ರೆ ಮೈ ಸುಡುತ್ತೆ, ದೂರದಲ್ಲಿದ್ರೆ ಚಳಿ ಆಗತ್ತೆ. ಯಾವುದಕ್ಕೂ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು. ಅದೇ ನಮಗೆ ಸೇಫ್ಟಿ.
ಸರ್ ಇದು? ಆ ಶಂಕರ್ಲಿಂಗಮ್ನು ರಾಜಶೇಖರ್ನು ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತೀರಾ ಅಂತ ಅಂದ್ಕೊಂಡ್ರೆ ನೀವು ಮಾತ್ರ ಬರ್ತಾ ಇದ್ದೀರಲ್ಲ ಸರ್. ಯೋ, ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಅವ್ರೇನ್ ತಿರ್ಬೋಕಿಗಳೇನೆಯ? ದೊಡ್ಡ VIP ಗಳು. ಅದು ಅಲ್ಲದೆ ಅವರು ನೋಡಿದ್ರೆ ಒಳ್ಳೆಯವ್ರ ತರ ಕಾಣ್ತಾರೆ. ಅವರಿಂದ ನಿಮ್ಮ ಫ್ರೆಂಡ್ಗೆ ಯಾವುದೇ ಅನಾಹುತ ಇಲ್ಲ ಬಿಡಿ. ಅಯ್ಯೋ ಸರ್, ಏನ್ ಸರ್ ಇದು? ಶ್ರೀಮಂತರ ಪರವಾಗಿ ಮಾತಾಡ್ತಿದ್ದೀರಲ್ಲ ಸರ್. ಅಂದ್ರೆ ಹಣಕ್ಕೆ ನ್ಯಾಯ ಕೂಡ ತಲೆಬಾಗುತ್ತಾ ಸರ್? ಏಯ್, ಯಾರ ಹತ್ರ ಮಾತಾಡ್ತಿದ್ದೀರ? ನನ್ನ ಪ್ರಜ್ಞೆ ಇದೆಯಾ? ಹಾಗೇನಾದ್ರು ಇದ್ರೆ ನಾನು ಯಾಕೆ ಹೋಗಿ ಅವ್ರಿಗೆ ವಾರ ಮಾಡಿ ಬರ್ತಾ ಇದ್ದೆ? ನನ್ನ ಮಗಳು ಆ ಹುಡುಗನ ಲವ್ ಮಾಡ್ತಾ ಇರೋ ವಿಷಯ ನಮಗೆ ಗೊತ್ತಿಲ್ಲ. ನೀವೇ ಹುಡುಗನ ಹುಡ್ಕೊ ಬನ್ನಿ, ನಾವೇ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇಷ್ಟ್ರ ಮೇಲೆ ನಾನೇನೇ ಮಾಡಕ್ಕಾಗುತ್ತೆ? ಸರ್, ಆ ರಾಜಶೇಖರ್ ಮಾತನ್ನ ನಂಬೇಡಿ ಸರ್. ಅವನು ಗುಳ್ಳೆನರಿ ಇದ್ದ ಹಾಗೆ. ಅವನು ತುಂಬಾ ನಾಟಕ ಆಡ್ತಾನೆ ಸರ್. ಯೋ, ನಾನೇನು ಅವ್ನು ಹೇಳಿದ ತಕ್ಷಣ ಸಂಪೂರ್ಣವಾಗಿ ಒಪ್ಕೊ ಬಂದಿಲ್ಲ. ನನಗೂ ಡೌಟ್ ಇದ್ದಿದ್ರಿಂದ ಆ ಹುಡುಗನೇನಾದ್ರೂ ಕಿಡ್ನಾಪ್ ಮಾಡಿದ್ರೆ 24 ಗಂಟೆ ತಂದೊಪ್ಸಿ ಅಂತ ವಾರ್ನ್ ಮಾಡಿ ಬಂದಿದ್ದೀನಿ. ಈಗ ನೀವು ಹೊರಡಬಹುದು. ಹಾ ಸರ್, ನಮ್ಮನ್ನ ಮಾತ್ರ ತಕ್ಷಣ ಒಳಗಡೆ ಹಾಕಿದ್ರಿ, ಅವ್ರಿಗೆ ಟೈಮ್ ಕೊಟ್ಟು ಬಂದಿದ್ದೀರಲ್ಲ ಸರ್. ಹೇಯ್, ನಾನು ತಾಳ್ಮೆಯಿಂದ ನಿಂತಿದ್ದೀನಿ ಅಂತ ಬಾಯಿ ಬಂದಾಗೆಲ್ಲ ಬಗಳ್ತಾ ಇದ್ದೀರಾ. ಇನ್ ಮೇಲೆ ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ಬೇರೆ ಕೇಸ್ ಫಿಟ್ ಮಾಡಿ ಒಳಗಡೆ ಹಾಕ್ಬಿಡ್ತೀನಿ. ನಡೀರಿ ನಾರಾಯಣಪ್ಪ, ಹೊರಗಡೆ ಕಳ್ಸಯ್ಯ. ಸರ್, ಏನ್ ಸರ್ ಇದು? ಸರ್, ಏನ್ ಸರ್ ಇದು? ಸರ್, ನಮ್ಮ ನೋಡ್ರಪ್ಪ, ಈ ಇನ್ಸ್ಪೆಕ್ಟ್ರು ಕೆಟ್ಟವರಲ್ಲ, ಯಾವಾಗಲೂ ನ್ಯಾಯದ ಪರವಾಗೇ ಇರೋರು. ನಿಮ್ಗೋಸ್ಕರ ದೊಡ್ಡ ಮನುಷ್ಯನ ಮನೆಗೆ ಹೋಗಿ ಬಂದವ್ರೆ, ವಾರ್ನ್ ಮಾಡಿ ಬಂದವ್ರೆ. ಕಾನೂನು ಪ್ರಕಾರ ಆಕ್ಷನ್ ತಗೋತಾರೆ. ಒಂದು ವೇಳೆ ಆ ಹುಡುಗ ಏನಾದರೂ ಹೆದರ್ಕೊಂಡು ಓಡೋಗಿರ್ಬೋದು ಏನೋ. ಹೋಗಿ ನೋಡಿ. ಸರ್, ಆ ಹುಡುಗಿ ಬಂದು ನಿಜ ಹೇಳಿದ ಕೂಡಲೇ ಆ ಇನ್ಸ್ಪೆಕ್ಟ್ರು ತುಂಬಾ ಸ್ಪೀಡಾಗಿ ಹೋದ್ರು. ಅವ್ರು ಹೋಗಿದ್ ಸ್ಪೀಡ್ ನೋಡಿದ್ರೆ ಕಾಂತನ ಜೊತೆಲೆ ಕರ್ಕೊಂಡು ಬರ್ತಾರೆ ಅನ್ಕೊಂಡೆ, ಆದ್ರೆ ಬರೀ ಗೈಲ್ ಬಂದ್ರಲ್ಲ ಸರ್. ಹಾಗಾದ್ರೆ ಕಾಂತ ಎಲ್ಲಿಗೆ ಹೋಗಿದ್ದಾನೆ? ಒಂದು ವಿಷಯನೂ ಗೊತ್ತಾಗ್ತಿಲ್ವಲ್ಲ. ಇಲ್ಲಿ ಕಾಂತ ಎಲ್ಲಿದ್ಯೋ? ಏ ಸುನಿಲ, ಏ ಪ್ರಭು, ಪ್ರಭು ಸರ್, ಇವ್ರು ಪ್ರಭು ಅಂತ ಕಾಂತನ್ ಫ್ರೆಂಡು. ನಮಸ್ತೆ ಸರ್. ನಮಸ್ಕಾರ. ಯಾಕ್ರೋ ಸ್ಟೇಷನ್ ಹತ್ರ ಇದ್ದೀರಾ? ಯಾಕೊಂಥರ ಇದ್ದೀರಾ? ಏನಾದರೂ ಸಮಸ್ಯೆನಾ? ಹೌದು ಕಣ, ನಿನ್ನೆ ರಾತ್ರಿಯಿಂದ ಕಾಂತ ಕಾಣಿಸ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ವಿ, ಆದ್ರೆ ನಮ್ಮನ್ನೇ ಒಳಗಡೆ ಹಾಕ್ಬಿಟ್ರು ಕಣ. ಆಮೇಲೆ ಕಾಂತನ್ ಲವರ್ ಬಂದು ನಿಜ ಹೇಳಿದ್ಮೇಲೆ ನಮ್ಮನ್ನ ಹೊರಗಡೆ ಬಿಟ್ಟಿದ್ದು. ನಿಮ್ಗೇನಾದ್ರೂ ಕಾಂತನ್ ಬಗ್ಗೆ ವಿಷಯ ಗೊತ್ತಾ? ಅದು ಅವನು ಕೇರಳಕ್ಕೆ ಹೋಗಿರ್ಬೇಕು ಅನ್ಸುತ್ತೆ. ಕೇರಳಕ್ಕ? ಹೌದು ಸರ್, ನಂಗೆ ಗೊತ್ತಿರೋ ಡ್ರೈವರ್ ಒಬ್ರು, ಅವ್ರ ಹೆಸರು ಸೀನಾ ಅಂತ. ಕೇರಳಕ್ಕೆ ಹೋಗ್ಬೇಕು, ಒಳ್ಳೆ ಡ್ರೈವರ್ ಇದ್ರೆ ಹೇಳು, ಒಬ್ಬರೇ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಮ್ಮ ಕಾಂತನ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿದ್ದೆ. ಒಂದು ವೇಳೆ ನಮ್ಮ ಕಾಂತ ಅವ್ರ ಜೊತೆನೆ ಹೋಗಿರ್ಬೇಕು. ಹಾಗಾದ್ರೆ ಸೀನಾ ಅನ್ನೋರು ಕೇಳಿದ ವಿಷಯ ಗೊತ್ತಾಗುತ್ತಲ್ವಾ? ಅವ್ರ ನಂಬರ್ ಕೊಡಿ. ಅವ್ರ ನಂಬರ್ ನನ್ನ ಹತ್ರ ಇಲ್ವಲ್ಲ. ಒಂದು ಕೆಲಸ ಮಾಡಿ, ನಂಬರ್ ಇಲ್ಲಾಂದ್ರೂ ಪರವಾಗಿಲ್ಲ, ಅವ್ರ ಮನೆ ಅಡ್ರೆಸ್ ಕೊಡಿ, ನಾವು ಅಲ್ಲೇ ಹೋಗಿ ವಿಚಾರಿಸ್ತೀವಿ. ಅವ್ರ ಮನೆ ಕತ್ರಿಗುಪ್ಪೆಯಲ್ಲಿರೋ ಲೇಡೀಸ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿದೆ. ನೀವು ಅಲ್ಲೋಗಿ ವಿಚಾರಿಸಿದ್ರೆ ಯಾರಾದರೂ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್, ನಾವು ಅಲ್ಲೇ ಹೋಗಿ ವಿಚಾರಿಸ್ತೀವಿ. ಸರಿ, ನೀವೋಗಿ ವಿಚಾರಿಸ್ಬಿಟ್ಟು ನನಗೂ ವಿಷಯ ತಿಳಿಸಿ. ಓಕೆ ಸರಿ. ನಾನು ಬರ್ತೀನಿ ಸರ್. ರೈ ಸುನಿಲ, ನೀನು ರೂಮ್ಗೆ ಹೋಗೋ. ಕಾಂತ ಏನಾದ್ರು ಬಂದ್ರೆ ನನಗೊಂದು ಫೋನ್ ಮಾಡು. ನನಗೇನಾದ್ರು ಸಿಕ್ಕರೆ ನಾನು ನಿನಗೆ ಫೋನ್ ಮಾಡ್ತೀನಿ. ಸರಿ ಸರಿ, ಹೋಗು. ಬನ್ನಿ. ಹಲೋ ರೀ, ನಾನು ಮಾತಾಡ್ತಾ ಇರೋದು. ಸ್ಟೇಷನ್ ಹತ್ರ ವಿಚಾರಣೆಗೆ ಅಂತ ಹೋದ್ರಲ್ಲ, ಏನಾಯ್ತು? ನಂಗೆ ತುಂಬಾ ಭಯ ಆಗ್ತಿದೆ. ಏನ್ ತೊಂದರೆ ಇಲ್ಲ ಅರ್ಚನಾ, ನನ್ನನ್ನು ವಿಚಾರಣೆ ಮಾಡಿ ಬಿಟ್ರು. ಶಿವನ್ ಕೈ ಫೋನ್ ಕೊಡು. ಶಿವಣ್ಣ ಒಳಗಡೆ ಇದ್ದಾರೆ, ನಾನು ಹೊರಗಡೆ ಬಂದು ಫೋನ್ ಮಾಡ್ತಿದ್ದೀನಿ. ನಾನು ಇಲ್ಲಿಂದ ಮನೆಗೆ ಹೊರಟಿದ್ದೀನಿ, ನೀವು ಬರ್ತಿದ್ದೀರಲ್ಲ? ಇಲ್ಲ ಅರ್ಚನಾ, ನನಗೆ ಮನೆಗೆ ಬರೋಕ್ ಆಗೋದಿಲ್ಲ. ಕಾಂತನ್ ವಿಷಯವಾಗಿ ಬೇರೊಬ್ಬರನ್ನು ವಿಚಾರಿಸೋಕೆ ಹೋಗ್ತಾ ಇದ್ದೀವಿ. ನೀನು ಮನೆಗೆ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ರೀ, ಏನೂ ತೊಂದರೆ ಇಲ್ಲ ತಾನೆ? ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ನಲ್ಲ. ಹೌದು, ರತ್ನ ಜೊತೆ ಯಾರಿದ್ದಾರೆ?
ಅವರಮ್ಮ ಇದ್ದಾರೆ. ಸರಿ, ನಿನ್ನ ಮನೆಗೆ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ಸರಿ. ಸರ್, ಬೇರೆ ಏನು ಕೊಡ್ಲಿ? ಏನು ಬೇಡ, ಬಿಲ್ ಕೊಡಿ. ಸರ್, ನಮ್ಮಿಬ್ರು ಮಧ್ಯೆ ಒಂದು ಚಿಕ್ಕ ಅಡ್ಜಸ್ಟ್ಮೆಂಟ್ ಇಟ್ಕೊಳ್ಳೋಣವಾ? ಏನದು? ಬನ್ನಿ ಸರ್, ಹೇಳ್ತೀನಿ. ಸರ್, ಇದರಿಂದ ನಮ್ಮಿಬ್ರಿಗೂ ಲಾಭ ಇದೆ ಸರ್. ಏನಯ್ಯ ಅದು? ಸರ್, ನೀವು ಚಿಕನ್ ಬಿರಿಯಾನಿ, ಫಿಶ್ ಫ್ರೈ, ಮೊಟ್ಟೆ ಎಲ್ಲನೂ ತಿಂದ್ರಿ ಅಲ್ವಾ? ನೀವೆಲ್ಲದಕ್ಕೂ ಬಿಲ್ ಕೊಡೋದು ಬೇಡ ಸರ್. ಯಾಕೆ? ಸರ್, ನೀವು ಚಿಕನ್ ಬಿರಿಯಾನಿಗೆ ಮಾತ್ರ ಬಿಲ್ ಕೊಡಿ. ನನಗೆ 50 ರೂಪಾಯಿ ಟಿಪ್ಸ್ ಕೊಟ್ರೆ ಸಾಕು ಸರ್. ಅದೇನೋ ಸರಿ, ನಿಮ್ಮ ಓನರ್ಗೆ ಗೊತ್ತಾದ್ರೆ ಕಡೆಗೆ ನಾನೇ ತಾನೇ ಸಿಕ್ಕಾಕೊಳ್ಳೋದು. ಸರ್, ಹಾಗೆಲ್ಲ ಏನೂ ಆಗಲ್ಲ ಸರ್. ನಾನು ತುಂಬಾ ದಿನಗಳಿಂದ ತುಂಬಾ ಕಸ್ಟಮರ್ ಜೊತೆ ಹೀಗೆ ಮಾಡ್ಕೊಂಡು ಬಂದಿದ್ದೀನಿ ಸರ್. ಓನರ್ಗೆ ಯಾವುದೇ ರೀತಿಯಾದ ಡೌಟ್ ಬರೋದಿಲ್ಲ. ನೀವ್ಯಾಕೆ ಭಯ ಪಡ್ತೀರಾ ಸರ್? ಈ ರೀತಿ ಮಾಡೋದು ತಪ್ಪಲ್ವಾ? ಏನ್ ಮಾಡೋದು ಸರ್, ಓನರ್ ಕೊಡೋ ಸಂಬಳ ಯಾರಿಗೆ ಸಲ್ಲತ್ತೆ ಸರ್? ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ಏನೇನೋ ಕಾರಣ ಹೇಳ್ತಾರೆ. ನಮಗೂ ಅದು ಇದು ಅಂತ ಖರ್ಚಿರುತ್ತಲ್ವಾ ಸರ್? ಸರ್, ಇದರಿಂದ ಓನರ್ಗೆ ದೊಡ್ಡ ನಷ್ಟ ಏನು ಆಗೋದಿಲ್ಲ ಸರ್. ಏನೋ ಲಾಭದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಸರ್. ನಂಗೆ ಇದೇ ರೀತಿ ತುಂಬಾ ಜನ ಕಸ್ಟಮರ್ಸ್ ಇದ್ದಾರೆ ಸರ್. ನನಗೀಗ 10 ಜನ ಕಸ್ಟಮರ್ಸ್ ಇದ್ದಾರೆ ಸರ್. ನೀವು ನನಗೆ ಸಹಾಯ ಮಾಡಿದ್ರೆ ನೀವು 11ನೇವ್ರು ಆಗ್ತೀರಾ. ಸರಿಯಪ್ಪ, ಬಿಲ್ ಕೊಡು. ರೆಡಿ ಇದೆ ಸರ್, ತಗೊಳ್ಳಿ ಸರ್. ಸರ್, 50 ರೂಪಾಯಿ. ಥ್ಯಾಂಕ್ ಯು ಸರ್. ವಾಸು, ಬಾಯ್ಲಿ. ಏನ್ ಯಜಮಾನ್ರೆ, ಇವ್ರ ಬಿಲ್ ಎಷ್ಟಾಯ್ತು? ಒಂದು ಚಿಕನ್ ಬಿರಿಯಾನಿ ತಿಂದಿದ್ರು. ಇಲ್ಲ, ಅದ್ರ ಜೊತೆ ಒಂದು ಫಿಶ್ ಫ್ರೈ, ಒಂದು ಮೊಟ್ಟೆ ತಿಂದಿದ್ದೀನಿ. ಸಪ್ಲೈ ಮಾಡಿದ್ ನನಗೆ ಗೊತ್ತಿಲ್ವಾ? ತಿಂದವ್ನು ನನಗೆ ಗೊತ್ತಿಲ್ವಾ? ಯಜಮಾನ್ರೆ, ಇದ್ರಲ್ಲಿ ಏನೋ ಕುತಂತ್ರ ಇದೆ. ನಾನು ಸಿಕ್ಕಾಕ್ಸ್ಬೇಕು ಅಂತಾನೆ ಈಗೆಲ್ಲ ಮಾಡ್ತಾ ಇದ್ದಾರೆ. ಏಯ್, ಸುಮ್ಮನೆ ಕಂಡಿದ್ದೀನಿ. ಇವ್ರು ಯಾರು ಗೊತ್ತೇನೋ? ಈ ಹೋಟ್ಲಲ್ಲಿ ಆಗ್ತಿರೋ ಸೋರ್ಕೆನ್ ಕಂಡು ಹಿಡೋದಕ್ಕೆ ನಾನು ನೇಮಿಸಿರೋ ವ್ಯಕ್ತಿ. ಈ ಹೋಟ್ಲಲ್ಲಿ ಬಹಳ ದಿನಗಳಿಂದ, ಅದು ನೀನ್ ಕೆಲ್ಸಕ್ಕೆ ಸೇರಿದ ಮೇಲಿಂದ ನಾನ್ ವೆಜ್ ಅಲ್ಲಿ ಬಹಳ ಲಾಸ್ ಆಗ್ತಿದೆ. ಆದಾಯ ಬರೋದು ಹಾಗಿರ್ಲಿ, ಅಸಲು ಸಹ ಬರ್ತಾ ಇಲ್ಲ. ಅದನ್ನ ಕಂಡು ಹಿಡೋದಕ್ಕೆ ನಾನು ನೇಮಿಸಿರೋ ವ್ಯಕ್ತಿ ಇವರು. ಈಗ ನೀನ್ ನನ್ನ ಬಲೆಗೆ ಸಿಗಾಕೊಂಡೆ. ಯಜಮಾನ್ರೆ, ಏನೋ ಹೊಟ್ಟೆ ಪಾಡಿಗೋಸ್ಕರ ಹೀಗೆಲ್ಲ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಬೇಕಾದ್ರೆ ನಿಮ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ನನ್ನ ಕ್ಷಮಿಸ್ಬಿಡಿ. ಹೇಳ ಮೇಲೆ ನಿನ್ ಹೊಟ್ಟೆಗೆ 3 ಹೊತ್ತು ಊಟ ಹಾಕ್ತಿದ್ದೀನಿ. ಉಂಡು ಮನೆಗೆ ಕೇಡ್ ಬಗೆತಿದ್ಯಲ್ಲೋ, ನಿನ್ನಂತವನ್ನ ಕೆಲಸದಲ್ಲಿ ಇಟ್ಕೋಬಾರ್ದು. ಏಯ್, ಯಾರಲ್ಲಿ ಬರಲಿ ಯಜಮಾನ್ರೆ, ಪ್ಲೀಸ್ ನನ್ನ ಮಾತು ಕೇಳಿ. ಇವ್ನ ಯೂನಿಫಾರ್ಮ್ ಕಳಿಸಿ ಹೋಟೆಲಿಂದ ಆಚೆ ತಬ್ರ. ಪ್ಲೀಸ್. ಇನ್ನೊಂದ್ಸಲ ಇಲ್ಲಿ ಕಾಲಿಟ್ರೆ ಕಾಲ್ ಮುರಿದ್ಬಿಡ್ತೀನಿ. ಏಯ್, ನಡೀರೋ, ಕೆಲಸ ನೋಡ್ಕೊಳ್ರ, ಹೋಗ್ರ.